ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ಮೊದಲನೇದಾಗಿ ನಾಳೆ ಬರೀತಕ್ಕಂಥ ನಿಮ್ಮ ಪರೀಕ್ಷೆಗೆ ಆಲ್ ದ ವೆರಿ ಬೆಸ್ಟ್. ತಡ ಮಾಡೋದು ಬೇಡ. ದ್ವಿತೀಯ PUCಯ 4ನೇ ಅಧ್ಯಾಯವಾದ ವೈದಿಕ ಸಂಸ್ಕೃತಿಯ ಕುರಿತಾದ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಈ ದಿನ ನಾವು ಚರ್ಚೆ ಮಾಡೋಣ. ಹಾಗಿದ್ರೆ ಮೊದಲನೇದಾಗಿ ನೋಡ್ರಿ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಒನ್ ವರ್ಡ್ ಆನ್ಸರ್ನ ಇಲ್ಲಿ ನಾವು ಕೊಡಬೇಕಾಗತ್ತೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ, ಪ್ರಥಮ ವೇದವನ್ನು ಹೆಸರಿಸಿ. ವೇದಗಳು 4 ಇದ್ದಾವೆ. ಅವುಗಳಲ್ಲಿ ಮೊದಲನೇ ವೇದ ಯಾವುದು ಅಂತ ಕೇಳಿದರೆ ಉತ್ತರ ಋಗ್ವೇದ. ಋಗೈದ ಆಗಿದೆ, ಋಗ್ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಹಾಗಿದ್ರೆ ಉತ್ತರ ಕುಟುಂಬದ ಹಿರಿಯ ಪುರುಷನೇ ಮನೆಯ ಯಜಮಾನರಾಗಿದ್ದರು. ಮೂರನೆಯ ಪ್ರಶ್ನೆ, ಕ್ಷೇತ್ರ ಎಂದರೇನು? ನೋಡ್ರಿ, ಇದನ್ನು ತುಂಬ ಸಾರಿ ಕೇಳಿದ್ದಾರೆ. ಹಾಗಾಗಿ ಉಳುಮೆ ಮಾಡುವ ಭೂಮಿಯನ್ನು ಕ್ಷೇತ್ರ ಎನ್ನುವರು. ಉಳುಮೆ ಭೂಮಿಯನ್ನು ಕ್ಷೇತ್ರ ಅಂತ ಹೇಳಿ ನಾವು ಕರಿತೀವಿ. ಕ್ವಶನ್ ನಂಬರ್ 4, ಪ್ರಶ್ನೆ ಸಂಖ್ಯೆ 4, ಆರ್ಯ ಪದದ ಅರ್ಥವೇನು? ಹಾಗಿದ್ರೆ ಉತ್ತರ ಕುಲೀನ ಅಥವಾ ಒಡೆಯ ಅಥವಾ ಕೃಷಿಯನ್ನು ಅವಲಂಬಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆರ್ಯ ಅಂತ ಹೇಳಿ ಕರಿತೀವಿ. 5ನೆಯ ಪ್ರಶ್ನೆ, ಯಾವ ಶಬ್ದದಿಂದ, ಅರ್ಥ ಮಾಡಿಕೊಡ್ರಿ, ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ? ಉತ್ತರ ಸಂಸ್ಕೃತ ಮೂಲದ ವಿದ್ ಎಂಬುದರಿಂದ ಪಡೆಯಲಾಗಿದೆ. ವಿದ್ ಅಂದರೆ ಜ್ಞಾನ ಅಥವಾ ವೇದ ಅಂದರೆ ಕೂಡ ಜ್ಞಾನ ಅಂತ ಹೇಳಿ ತಿಳ್ಕೊಬೇಕು. ನೋಡ್ರಿ, ಅದೇ ಕ್ವಶನ್ ರಿಪೀಟ್ ಆಗೈತಿ. ವೇದ ಎಂದರೇನು? ಹಾಗಿದ್ರೆ ವೇದ ಎಂದರೆ ಜ್ಞಾನ ಎಂದರ್ಥ. ಮುಂದಿನ ಪ್ರಶ್ನೆ ಅಂದರೆ 7ನೆಯ ಪ್ರಶ್ನೆ, ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು? ಆರ್ಯರು ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಿದ್ದರು. ಜಾನುವಾರುಗಳು ಅಂತಂದರೆ ನಿಮ್ಗೆ ಗೊತ್ತದ, ದನಕರುಗಳು. 8ನೇ ಪ್ರಶ್ನೆ, ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು? ಪ್ರಾಥಮಿಕ ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕಾದ್ರೆ ಒಂದು ಸಮಾರಂಭವನ್ನು ಮಾಡ್ತಾರೆ. ಅದು ಯಾವುದಪ್ಪ ಅಂದರೆ ಉಪನಯನ. ಅದಕ್ಕೆ ನಾವು ಉಪನಯನ ಅಂತ ಹೇಳಿನೇ ಕರಿತೀವಿ. ಕ್ವಶನ್ ನಂಬರ್ 9, ಪ್ರಶ್ನೆ ಸಂಖ್ಯೆ 9, ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಆರ್ಯರ ಪ್ರಮುಖ ಕಸುಬು ಕೃಷಿಯಾಗಿತ್ತು. ಇದನ್ನು ಕೂಡ ಎಕ್ಸಾಮ್ನಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಅದಾದಮೇಲೆ ಬರ್ತಕ್ಕಂಥದ್ದು 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿವರೆಗೂ ಒಂದು ವಾಕ್ಯದಾಗ ನೋಡಿದ್ದೀವ್ರಿ. ಇನ್ನು ಬರ್ತಕ್ಕಂಥವೆಲ್ಲವೂ 2 ವಾಕ್ಯದಲ್ಲಿ ಉತ್ತರಿಸಿರಿ. ಹಾಗಿದ್ರೆ ಮೊದಲನೇ ಪ್ರಶ್ನೆ, ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ ಅಂತಿದ್ದಾರೆ. 4 ವೇದಗಳಿದ್ದಾವೆ. ನೀವು ಯಾವುದನ್ನು ಎರಡಾದ್ರೂ ಬರಿಬೋದು. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಅಂಥೇಳಿ ಯಾವುದಾದ್ರು 2 ಬರಿಬೇಕಾಗತ್ತೆ. ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ವು ಅಂತಂದರೆ 5-6 ಸಂಸ್ಥೆಗಳಿದ್ದಾವೆ. ಆದರೆ ಸಭಾ ಮತ್ತು ಸಮಿತಿ ನೆನಪಿಡಲಿಕ್ಕೆ ಈಸಿ ಅದ. ಯಾವುದಾದರೂ 2 ವರ್ಗಗಳನ್ನು ಹೆಸರಿಸಿ. ಬ್ರಾಹ್ಮಣ ಮತ್ತು ಕ್ಷತ್ರಿಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಇದ್ದಾವೆ. ಯಾವುದಾದ್ರೂ 2 ಬರೆಯಿರಿ. ಆರ್ಯರ ಯಾವುದಾದರೂ 2 ಆಶ್ರಮಗಳನ್ನು ಹೆಸರಿಸಿ. 4 ಆಶ್ರಮಗಳಿದ್ದಾವೆ. ಗೃಹಸ್ಥ, ಬ್ರಹ್ಮಚರ್ಯ, ವಾನಪ್ರಸ್ಥ, ಮತ್ತೊಂದು ಈ ರೀತಿಯಾಗಿ. ವೈದಿಕ ಜನರ ಯಾವುದಾದ್ರೂ 2 ಮನರಂಜನೆಗಳನ್ನು ಹೆಸರಿಸಿ. ಅದರಲ್ಲಿ ಒಂದು ಜೂಜಾಡುವುದು, ಮತ್ತಿನ್ನೊಂದು ರಥ ಓಡಿಸುವುದು. ಇವು ಅವರ ಮನರಂಜನೆಯ ಆಟಗಳು. ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಎಂದಿದ್ದಾರೆ. ಈಸಿಯಾಗಿ ಬರಿತೀವಿ. ಗಾರ್ಗಿ ಮತ್ತು ಮೈತ್ರಿ.
ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆಗ್ತಾ ಇದೆ ಅನ್ನೋದಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.